ಈ ಕಂಪ್ನಿ ಥ್ರೂ ನಾವೇನ್ ಮಾಡ್ತೀವಿ ಆಲ್ ಓವರ್ ಕರ್ನಾಟಕದಾಗ ಯಾವುದೇ ಜಿಲ್ಲೆಯಲ್ಲಿ ಇರ್ಬೋದು ಅವರು ನಮ್ಗೆ ಆರ್ಡರ್ ಹಾಕಿದ್ರಂದ್ರೆ ನಾವು ಅವ್ರ ಮನೆಗೆ ಹೋಗಿ ತರಿಸ್ಕೊಡ್ತೀವಿ ಹೋಮ್ ಡೆಲಿವರಿ. ಹೋಮ್ ಡೆಲಿವರಿ ವಿತ್ ಏನಿರುತ್ತಾ ನಮ್ಮ ಹತ್ರ ನೀವು ಜೇನ್ ಪೆಟ್ಟಿಗೆ ಪರ್ಚೇಸ್ ಮಾಡಿಬಿಟ್ರೆ ಗೌರ್ಮೆಂಟ್ ಸಬ್ಸಿಡಿ ಬಂದ್ಬಿಡುತ್ತೆ ನಿಮಗೆ. ಒಂದ್ ಪೆಟ್ಟಿಗೆ 4,500 ಬೀಳುತ್ತೆ ನಮ್ಮ ಹತ್ರ ತಗೊಂಡ್ರೆ. ಆ ಬಿಲ್ ಅನ್ನು ನೀವ್ ಏನ್ ಮಾಡ್ಬೇಕು, ತೋಟದ ಇಲಾಖೆ ಆಗ್ಲಿ, ಕೃಷಿ ಇಲಾಖೆ ಆಗ್ಲಿ, ಅರಣ್ಯ ಇಲಾಖೆ ಆಗ್ಲಿ, ನೀವು ಯಾವುದೇ ಇಲಾಖೆ ನೀವೇನಾದ್ರೂ ತಗೊಂಡೋಗಿ ಅದನ್ನ ಕೊಟ್ರ ರಿಟರ್ನ್ 1125 ರೈತರ ಶೇರ್ ಕಟ್ ಆಗಿ 3,375 ರೂಪಾಯಿ ಬಂದ್ಬಿಡುತ್ತೆ ಅಮೌಂಟ್. ಆತರ ಸಬ್ಸಿಡಿ ಅಮೌಂಟ್ ಬಂದ್ಬಿಡುತ್ತೆ. ಇದ್ರೊಳಗಡೆ ಹೆಂಗಿರುತ್ತಪ್ಪ ಅಂದ್ರ ನಾವು ಯಾವ ರೀತಿ ಅವ್ರ ಜೊತೆ ಕನೆಕ್ಟ್ ಇರ್ತೀವಿ, ಅವು ನಮ್ಮ ಜೊತೆ ಅದರ ಕನೆಕ್ಟ್ ಇರ್ತಾವೆ. ಒಂದು ವಾರದೊಳಗಡೆ ನೀವು ಸಂಡೇ ಫ್ರೀ ಇರ್ತಿರಲ್ಲ, ಸಂಡೇ ಒಂದ್ ಟೈಮ್ ನೀವು ಅದಕ್ಕೊಂದು 10 ಮಿನಿಟ್ಸ್ ಟೈಮ್ ಕೊಟ್ರೆ ಸಾಕು. ಓನ್ಲಿ 10 ಮಿನಿಟ್ಸ್, 7 days 1 week ಒಳಗಡೆ ಓನ್ಲಿ 10 ಮಿನಿಟ್ಸ್ ನೀವು ಅದಕ್ಕೆ ಸ್ಪೆಂಡ್ ಮಾಡಿದ್ರೆ ಅದು 3 months ನೀವು 1,000 ರೂಪೀಸ್ 2,000 ರೂಪೀಸ್ ಅರ್ನ್ ಮಾಡುತ್ತೆ, ನಿಮ್ಗೆ ಹೆಲ್ಪ್ ಮಾಡುತ್ತೆ. ಒಂದು ನೀವು ನೇಚರ್ಗೆ ಹೆಲ್ಪ್ಫುಲ್ ಆಗಿರ್ತೀವಿ. ನೇಚರ್ ನಮ್ಗೆ ಏನ್ ಕೊಟ್ಟಿದ್ದೀವಿ ಅನ್ನೋ ಬದಲಾಗಿ ನಾವು ನೇಚರ್ ಏನ್ ಕೊಟ್ಟಿದ್ದೀವಿ ಅನ್ನೋ ನಮ್ಗೆ ಗೊತ್ತಿರ್ಬೇಕಾದ್ರೆ ಪೊಲ್ಯೂಷನ್ ಆಗುತ್ತಾ, ಮತ್ತೆ ನಿಮಗೆ ಹನಿ ಇನ್ಕಮ್ ಕೊಡ್ತೈತಿ, ನೀವೊಬ್ರಿಗೆ ಮಾದರಿ ಆಗ್ತೇವೆ. ನಿಮ್ಮ ಮನೆ ಹತ್ರ ಒಬ್ರು ಯಾರು ನಿಮ್ ಪ್ಲೇಸ್ ಅಲ್ಲಿ ಬಂದ್ರು ಜೇನ್ ನೋಡಿದ್ರೆ ಅಂದ್ರೆ ಏನ್ ಅನ್ಸುತ್ತೆ, ನಾವು ಮಾಡ್ಬೇಕಪ್ಪ, ಅವ್ರು ಒಂಥರ ಹೊಸದಾಗಿ ಏನೋ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಅವರಲ್ಲಿ ಕುತೂಹಲ ಬರುತ್ತೆ. ಈಗ ನಮ್ಮ ಮನೆ ಬರೋ ರಿಲೇಷನ್ಸ್ ಎಲ್ಲರೂ ನಮ್ಮ ಹತ್ರ ಬಾಕ್ಸ್ ತಗೊಂಡಿದ್ದಾರೆ.